ಯಾವುದೇ ಮುಂಚಿದ್ದು ಫುಡ್ಡು ಸಿಕ್ಕಿಲ್ಲ ಅಂದರೆ ಅವರಿಗೆ ತಪಾಸಣೆಗೆ ಬಂದ ಮೇಲೆ ಯಾವುದಾದ್ರೂ ಕೊಂಡು ಹೋಗಲೇಬೇಕು, ಅವರು ಟೆಸ್ಟ್ ಮಾಡಲೇಬೇಕು. ಅವರ ಕೆಲಸವನ್ನು ಮಾಡಿದ್ದಾರೆ, ಅದರಲ್ಲೇನು ತಪ್ಪಿಲ್ಲ. ಇನ್ನು ಯಾವ ಅಧಿಕಾರಿಗಳು ಬಂದು ಕಾನೂನು ರೀತಿಯಲ್ಲಿ ಯಾವುದೇ ಕೆಲಸವನ್ನು ಮಾಡುವುದಕ್ಕೆ ನಮ್ಮಿಂದ ಯಾವತ್ತೂ ಅವರಿಗೆ ಸ್ವಾಗತವೇ. ಅದು ಬಿಟ್ಟು ಅದರಲ್ಲಿ ನಾವು ಎಂತ ಸಹ ಮಾತಾಡುವುದಿಲ್ಲ. ಮಂಗಳೂರು ನಗರದ ಫಳ್ಳೀರ್ನಲ್ಲಿರುವ ಎಂಎಫ್ಸಿ ಸಂಸ್ಥೆಯ 3 ಆಹಾರ ಮಳಿಗೆಗೆ ಆಹಾರ ಇಲಾಖೆಯ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ ಹಾಗೂ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಎಂಎಫ್ಸಿ ಮಳಿಗೆಯ ಮಾಲಕರಾದ ಸಿದ್ದಿಕ್ ಅವರು ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದ್ದು, ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಅಧಿಕಾರಿಗಳು ಬಂದು ನಿಯಮಿತ ತಪಾಸಣೆ ನಡೆಸಿದ್ದಾರೆ. ನಮ್ಮ ಮಳಿಗೆಯಲ್ಲಿ ಓಪನ್ ಕಿಚನ್ ವ್ಯವಸ್ಥೆ ಇದ್ದು ಗ್ರಾಹಕರಿಗೆ ಪ್ರತ್ಯಕ್ಷವಾಗಿ ಅಡುಗೆ ತಯಾರಿ ಕಾಣಿಸುತ್ತದೆ. ನಮ್ಮಲ್ಲಿ ಯಾವುದೇ ರೀತಿಯ ಹಳೆಯ ಅಥವಾ ಸ್ಟೋರೇಜ್ ಮಾಡಿದ ಆಹಾರ ಪದಾರ್ಥಗಳನ್ನು ಬಳಕೆ ಮಾಡುವುದಿಲ್ಲ. ಪ್ರತಿದಿನ ತಾಜಾ ಕೋಳಿ ಮಾಂಸ ಮತ್ತು ಪದಾರ್ಥಗಳನ್ನು ಮಾತ್ರ ಉಪಯೋಗಿಸಲಾಗುತ್ತದೆ ಎಂದು ಮಾಲಕ ಸಿದ್ದಿಕ್ ತಿಳಿಸಿದ್ದಾರೆ. ಯಾರೋ ನೀಡಿದ ಸುಳ್ಳು ದೂರಿನ ಆಧಾರದ ಮೇಲೆ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿ ಶಾರ್ಮಾ ಚಿಕನ್ ಮಾದರಿಯನ್ನ ತಪಾಸಣೆಗಾಗಿ ಸಂಗ್ರಹಿಸಿದ್ದಾರೆ. ನಾವು ಸಾರ್ವಜನಿಕರಿಗೆ ಮತ್ತು ಗ್ರಾಹಕರಿಗೆ ಉತ್ತಮ ಗುಣಮಟ್ಟ ಮತ್ತು ನೈರ್ಮಲ್ಯದ ಆಹಾರವನ್ನು ಒದಗಿಸುತ್ತಿದ್ದೇವೆ. ಯಾರಿಗೆ ಸಂಶಯವಿದ್ದರೂ ನಮ್ಮ ಮಳಿಗೆಗೆ ನೇರವಾಗಿ ಬಂದು ಅಡುಗೆ ಕೋಣೆಯನ್ನು ಪರಿಶೀಲಿಸಬಹುದು. ಆದರೆ ಸಂಸ್ಥೆಯ ಏಳಿಗೆಯನ್ನು ಸಹಿಸದೆ ಕೆಲವರು ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನೂ ಕಾನೂನುಬದ್ಧವಾಗಿ ಅಧಿಕಾರಿಗಳು ಯಾವುದೇ ಸಮಯದಲ್ಲೂ ಬಂದು ಪರಿಶೀಲನೆ ನಡೆಸಲು ನಮ್ಮ ಅಭ್ಯಂತರವಿಲ್ಲ. ನಾವು ಕಾನೂನಿಗೆ ಸಂಪೂರ್ಣ ಸಹಕಾರ ನೀಡುತ್ತೇವೆ ಎಂದು ಸ್ಪಷ್ಟ ನೀಡಿದ್ದಾರೆ. ರೈಡ್ ಮಾಡಿರುವುದಲ್ಲ, ಆ್ಯಕ್ಚುಲಿ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಈಗ ನಮ್ಮ ಕರ್ನಾಟಕ ಸರ್ಕಾರದ ಹೆಲ್ತ್ ಮಿನಿಸ್ಟರ್ ಆದೇಶದಂತೆ ಎಲ್ಲ ಕಡೆ ಹೋಗಿ ಅವರು ಪರಿಶೋಧಿಸ್ತಾ ಇದ್ದಾರೆ. ಹಾಗೆ ನಮ್ಮ ಔಟ್ಲೆಟ್ಗೆ ಸಹ ಬಂದು ಎಲ್ಲ ತಪಾಸಣೆ ಮಾಡಿ ಅವರು ಹೋಗಿರುತ್ತಾರೆ. ಕೆಲವು ಮೀಡಿಯಾದಲ್ಲಿ ಮಂಗಳೂರು MFC ರೆಸ್ಟೋರೆಂಟ್ ಮೇಲೆ ರೈಡ್ ಅಂತೇಳಿ ಬಂದ ಕಾರಣ ನಮಗೆ ಸಹ ತುಂಬ ಕಾಲ್ಗಳೆಲ್ಲ ಬರ್ತಾ ಇದೆ. MFC ಮೇಲೆ ರೈಡ್ ಆಗಿದೆ ಅಂತೆ, MFC ಮೇಲೆ ಏನಾಗಿದೆ, ಈ ಥರ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ MFC ಅಂತ ಹೇಳಿದರೆ ನೀವು ಯಾವ ಔಟ್ಲೆಟ್ಗೆ ಹೋದರೂ ಸಹ MFC ಓಪನ್ ಆಗಿರುತ್ತದೆ. ನಮ್ಮದು ಓಪನ್ ಕಿಚನ್, ಲೈವ್ ಎಲ್ಲ ನಾವು ಮಾಡಿಕೊಡ್ತಾ ಇರೋದು. ಎಲ್ಲಿ ಸಹ ಅಡಗಿಸಿ ಅದರ ಒಳಗೆ ಹೈಡ್ ಮಾಡಿ ಮಾಡುವಂಥದ್ದು ಏನೂ ಇಲ್ಲ. ನಮ್ಮ ಮ್ಯಾಕ್ಸಿಮಮ್ ಔಟ್ಲೆಟ್ಗಳು ನೀವು ವಿಸಿಟ್ ಮಾಡಿ ನೋಡ್ಬೋದು. MFCಯಲ್ಲಿ ಯಾವುದನ್ನು ನಾವು ಅಡಗಿಸಿ ಮಾಡುವಂಥದ್ದಿಲ್ಲ, ಎಲ್ಲವನ್ನು ಲೈವ್ ಆಗಿ ಮಾಡಿಕೊಡುವಂಥದ್ದು. ಮತ್ತು ನಮ್ಮದು ಚಹಾ ಮಾಡುವುದನ್ನು ಸಹ ನಿಮಗೆ ನೋಡ್ಬೋದು. ನಾವು ಪ್ಯೂರಿಫೈ ವಾಟರ್, ಕ್ಯಾನ್ ವಾಟರಿಂದ ನಾವು ಮಾಡಿಕೊಡುವುದು. ನಲ್ಲಿ ನೀರಿನಲ್ಲಿ ಸಹ ನಾವು ಚಹಾವನ್ನು ಮಾಡಿಕೊಡುವುದಿಲ್ಲ. ಹಾಗಿರುವಾಗ ಯಾರೂ ಸಹ ಇದನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡದೆ ನಮ್ಮ ಎಲ್ಲ ಔಟ್ಲೆಟಿಗೆ ಯಾರಿಗೆ ಯಾವಾಗ ಬೇಕಾದರೂ ಬಂದು ನೋಡಿಕೊಂಡು ಹೋಗಬಹುದು. ನಾವು ಡೈಲಿಂದ ಡೈಲಿಗೆ ಎಲ್ಲ ಪರ್ಚೇಸ್ ಮಾಡಿ ಡೈಲಿ ಮಾಡಿಕೊಡುವಂಥದ್ದು. ಸರ್ಕಾರದ ಆದೇಶ, ಸರ್ಕಾರದ ಒಂದು QR ಕೋಡನ್ನು ರಿಲೀಸ್ ಮಾಡಿದ್ದಾರೆ. ಏನಾದರೂ ಕಂಡು ಬಂದಲ್ಲಿ QR ಕೋಡ್ ಬಳಸಿ ದೂರನ್ನು ನೀಡಬಹುದು ಅಂತ. ಅದನ್ನು ಕೆಲವರು ಎಂತ ಮಾಡ್ತಾರೆ, ಸುಮ್ಮನೆ ಅವರಿಗೆ ಕೆಲಸ ಇಲ್ಲದವರು ಅದನ್ನು ಸುಮ್ಮನೆ ಏನಾವುದನ್ನು ಹಾಕಿಬಿಡ್ತಾರೆ. ಈಗ ನಮ್ಮ ಪೇಜಲ್ಲಿ ಸಹ ನಮಗೆ ಕೆಲವು ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ನಾವು ಅದರ ಒಳಗೆ ಹೋಗಿ ಅವರಿಗೆ ಮೆಸೇಜ್ ಮಾಡಿ, ನಿಮಗೆ ಯಾವ ಔಟ್ಲೆಲ್ಲಿ ಈ ಥರ ಆದದ್ದು, ಯಾವುದರಲ್ಲಿ ನಿಮಗೆ ತೊಂದರೆ ಆದದ್ದು, ನಮ್ಮದು ಯಾವುದು ನಿಮಗೆ ಕಂಪ್ಲೇಂಟ್ಸ್ ಇದೆ ಅಂತ ಕೇಳಿದಾಗ ಒಂದೊಂದು ಸಾರಿ ಅವರು ಡಿಲೀಟ್ ಮಾಡಿಬಿಡ್ತಾರೆ. ನಾವು ಕೆಲವು ಕೆಟ್ಟದಾಗಿ ನಮ್ಮನ್ನು ಸುಮ್ಮನೆ ಯಾರಾದರೂ ಆ ಥರ ಕಮೆಂಟ್ಸ್ ಮಾಡಿದರೆ ನಾವು ಲೀಗಲ್ ಆ್ಯಕ್ಷನ್ ತಗೊಂಡದ್ದು ಉಂಟು, ಮತ್ತು ಅವರು ಡಿಲೀಟ್ ಮಾಡಿದ್ದು ಉಂಟು. ನಮ್ಮ ಬಗ್ಗೆ ಸರಿಯಾದ ಒಂದು ಕಂಪ್ಲೇಂಟನ್ನು ಅಲ್ಲದ್ರೆ ಯಾರಾದರೂ ನೆಗೆಟಿವ್ ಕಮೆಂಟ್ಸನ್ನು ಮಾಡಿದರೆ, ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಅದನ್ನು ನಾವು ಸರಿ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಸುಮ್ಮನೆ ಎಲ್ಲೋ ಒಂದು ಕೂತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಮೆಂಟ್ ಹಾಕಿ ಸುಮ್ಮನೆ ನಮ್ಮ ಏಳಿಗೆಯನ್ನು ಸಹಿಸದೆ ಈ ಥರ ಮಾಡೋದು ಸರಿಯಲ್ಲ. ನಮ್ಮದು ನಮ್ಮಿಂದ ಯಾರಿಗಾದರೂ ಏನಾದರೂ ತೊಂದರೆ ಆಗಿದ್ದರೆ, ನಮ್ಮ ಯಾವುದಾದ್ರೂ ನಮ್ಮಿಂದ ಕೆಟ್ಟ ಫುಡ್ಡುಗಳನ್ನಾಗಲಿ ಇನ್ನೊಂದು ವಸ್ತುಗಳನ್ನು ನಾವು ಕೊಟ್ಟಿದ್ದರೆ, ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಅದನ್ನು ನಾವು ಸರಿಪಡಿಸಲು ಯಾವಾಗಲೂ ಸಿದ್ಧ. ನಾವು ಯಾವಾಗಲೂ ಡೈಲಿ ಪರ್ಚೇಸ್ ಮಾಡಿ ಡೈಲಿಯೇ ನಾವು ಎಲ್ಲ ರೆಡಿ ಮಾಡಿ ಲೈವ್ ಆಗಿ ರೆಡಿ ಮಾಡಿ ಕೊಡುವಂಥದ್ದು. ನಮ್ಮದು ಯಾವುದೇ ಮುಂಚಿದ್ದು ಫುಡ್ಡು ಸಿಕ್ಕಿಲ್ಲ ಅಂದರೆ ಅವರಿಗೆ ತಪಾಸಣೆಗೆ ಬಂದ ಮೇಲೆ ಯಾವುದಾದ್ರೂ ಕೊಂಡು ಹೋಗಲೇಬೇಕು, ಅವರು ಟೆಸ್ಟ್ ಮಾಡಲೇಬೇಕು. ಅವರ ಕೆಲಸವನ್ನು ಮಾಡಿದ್ದಾರೆ, ಅದರಲ್ಲೇನು ತಪ್ಪಿಲ್ಲ. ಇನ್ನು ಯಾವ ಅಧಿಕಾರಿಗಳು ಬಂದು ಕಾನೂನು ರೀತಿಯಲ್ಲಿ ಯಾವುದೇ ಕೆಲಸವನ್ನು ಮಾಡುವುದಕ್ಕೆ ನಮ್ಮಿಂದ ಯಾವತ್ತೂ ಅವರಿಗೆ ಸ್ವಾಗತವೇ. ಅದು ಬಿಟ್ಟು ಅದರಲ್ಲಿ ನಾವು ಎಂತ ಸಹ ಮಾತಾಡೋದಿಲ್ಲ. ಅದು ಕಾನೂನು ಬಿಟ್ಟು ಏನೇನೋ ಒಳಗಡೆಯಿಂದ ಕೂತು ಏನೇನೋ ಮಾಡಿದರೆ ಅದನ್ನು ನಾವು ಸಹಿಸುವುದಿಲ್ಲ. ಅದರ ವಿರುದ್ಧ ನಾವು ಕಾನೂನು ರೀತಿಯಲ್ಲಿ ಹೋರಾಡ್ತೇವೆ ಅಷ್ಟೇ.